वचन समूह ने शहर बीदर के डॉक्टर चन्नबसव पट्टादेवरू रंग मंदिर में वचन वेंचर्स प्राइवेट लिमिटेड के उद्घाटन एवं डिबेंचर वितरण समारोह का आयोजन किया। इस कार्यक्रम का उद्घाटन बेंगलुरु के प्रख्यात अर्थशास्त्री शरण सीए रुद्रमूर्ति बीवी ने किया। इस कार्यक्रम की दिव्य उपस्थिति श्री विवेकानंद आश्रम के पूज्य श्री ज्योतिर्मयानंद स्वामी जी की अध्यक्षता में इस कार्यक्रम का दिव्य नेतृत्व कुंभलगुरु चन्नबसवेश्वर ज्ञानपीठ के पूज्य डॉक्टर चन्नबसवानंद स्वामी जी ने किया। इस कार्यक्रम के मुख्य अतिथि वचन समूह हैदराबाद के चार्टेड अकाउंटेंट शरण सीए वर्ण सिद्धार्थ थे। कार्यक्रम की अध्यक्षता वचन ग्रुप के प्रबंध निर्देशक शरण अल्लम प्रभु नवदगेरी ने की। इस अवसर पर कल्याण महामनी महामठ के श्री जगत गुरु बसव प्रभु महास्वामी गुणतीर्थवाड़ी विजय शेटकर डॉक्टर महेश बिरादर डॉक्टर जीओ ताते सुरेश चंदशेट्टी हावशेट्टी पाटिल बाबू वाली सोमनाथ पाटिल गादगी और अन्य उपस्थित थे। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। ಅಮೂಲ್ಯವಾದಂತ ಸಮಯ ಇದೆ, ಅದಕ್ಕೆ ತಾವೆಲ್ಲ ವಾಪಸ್ ಹೋಗಬೇಕು। ಒಂದೇ ಮಾತು ಹೇಳಿ ಮುಗಿಸ್ತೀನಿ, ನಮ್ಮ ವಚನ ಸಮೂಹ ಸಂಸ್ಥೆ ಕಳೆದ 15 ವರ್ಷಗಳಿಂದ ಏನು ಗಳಿಸಿದೆ ಅಂತಂದ್ರೆ ಬರೀ ವಿಶ್ವಾಸ ಒಂದೇ ಗಳಿಸಿದೆ। ಹಂಗ ಅನ್ಬೇಡ್ರಿ, ದೊಡ್ಡ ದೊಡ್ಡ ಮನೆಗಳೆಲ್ಲ ಕಟ್ಟ್ರಿ ಅಂತ ನೀವು ಯಾರು ಕೇಳಬಹುದು। ಅಂದ್ರ 2 ವರ್ಷ ಕೆಳಗಡೆ ನಾ ಕಿರಾಯಿ ಮನೆಯಲ್ಲಿದ್ದೆ, ರೆಂಟ್ ಮನೆಯಲ್ಲಿದ್ದೆ। ಅವಾಗ ಏನಂತ್ರಿ ಜನ ಅಂದ್ರ 100 ಕೋಟಿ ಬಿಸ್ನೆಸ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಕಿರಾಯಿ ಮನೆಗೆ ಅನ್ನೋರಿಗೆ ಅವ ಹೆಂಗ್ ಬಹಳ ದಿವಸ ಇರ್ತಾನೋ ಹೋಯ್ತಾನೋ ಅನ್ನುವಂತ ಅವಿಶ್ವಾಸದ ಮಾತು ಆಡಿದ್ದಕ್ಕಾಗಿ ಆ ಆಸ್ತಿ ಮಾಡಿನೇ ವಿನ ನನಗಾಗಿ ಅಂತ ನಾ ಆಸ್ತಿ ಮಾಡ್ಕೊಂಡಿಲ್ಲ। ಆದ್ರೂ ಕೂಡ 300 ಕೋಟಿ ಲಾಭಾಂಶ ಹಂಚಿನ ಮೇಲೆ 3 ಕೋಟಿ ಆಸ್ತಿ ಮಾಡೀನಿ, 1% ಅಷ್ಟೇ ನಾನು ಆಸ್ತಿ ಮಾಡೀನಿ ಅಂತ ಹೇಳಕ್ ಬಹಳ ಹೆಮ್ಮೆ ಅನಿಸ್ತದೆ। ಅದಕ್ಕೆ ನಮ್ಮ ಗುರುಗಳು ಎಲ್ಲ ಪೂಜ್ಯರು ಅವರೆಲ್ಲರ ಒಂದು ಶುಭಾಶೀರ್ವಾದದಿಂದ ನಮ್ಮ ಇಡೀ ನೀನು ಫಸ್ಟ್ ದುಡ್ಡು ಮಾಡೋ, ಆಮೇಲೆ ದುಡ್ಡು ಮಾಡೋದು ನಾನ್ ಸೆನ್ಸ್ ಅಂತ ಬೇರೆಯವ್ರಿಗೆ ಹೇಳುವಂತ ನಾನು ಒಂದು ಮಾತನ್ನು ಇಲ್ಲಿ ಕೂತಿರೋರು ಇಷ್ಟು ಜನ ಕೇಳ್ತಾ ಇದ್ದೀನಿ। ನನ್ನ ಅನುಭವದಿಂದ 23 ವರ್ಷದ ಅನುಭವ, ಷೇರು ಮಾರುಕಟ್ಟೆಯಲ್ಲಿ ನಾನು ಬಂದಾಗ 0 ಬ್ಯಾಲೆನ್ಸ್ ಇಂದ ಬಂದೆ। ಒಂದೇ ಒಂದು ದಿವಸಕ್ಕೆ, ಇವತ್ತು ಮೈಕ್ನಲ್ಲಿ ಹೇಳ್ತೀನಿ, ಅನೇಕ ಜನ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು ಕೂಡ ನನ್ನ ಮಾತನ್ನು ಕೇಳ್ಕೊಂಡು ಹೇಳ್ಬೋದು, ಒಂದೇ ಒಂದು ದಿವಸಕ್ಕೆ 6.5 ಕೋಟಿ ರೂಪಾಯಿಯನ್ನ ಒಂದು ದಿವಸಕ್ಕೆ ನೋಡಿದೆ। ಅಷ್ಟು ದುಡ್ಡು ನೋಡಿದ ಮೇಲೂ ಕೂಡ ನನಗೇನು ಅನ್ನಿಸ್ತು ಅಂದ್ರೆ, ನೀನು ಎಷ್ಟೇ ಹಣ ಮಾಡು, ಎಷ್ಟೇ ವಿದ್ಯೆ ಪಡೆದಿರೋ, ನಾನು CA ಜೊತೆಗೆ 5 ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, ಅದೆಲ್ಲ ಇದ್ರೂ ಕೂಡ ವಿದ್ಯೆಗೆ ವಿನಯತೆನೇ ಭೂಷಣ। ಸೊ ನೀವು ಚಪ್ಪಾಳೆ ಹೊಡಿತಾನೆ ಇದ್ದೀರಾ, ನನ್ನ ತಲೆಯಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಇವ್ರು ಹೇಗೆ ದುಡ್ಡು ಮಾಡೋದು ಅದನ್ನ ಹೇಳು, ಅದೇ ನನ್ನ ತಲೆಯಲ್ಲಿ ಹೇಳ್ತಾ ಇರೋದು। ನಿಮ್ ಚಪ್ಪಾಳೆ ನನಗೆ ಸಮಾಧಾನ ಕೊಡಲ್ಲ, ನೀವು ದುಡ್ಡು ಮಾಡಿದ್ರೆ ಸಮಾಧಾನ ಕೊಡುತ್ತೆ ನನಗೆ। ದುಡ್ಡು ಮಾಡೋದಕ್ಕೆ ಸೀಕ್ರೆಟ್ ಇರೋದು ಒಂದೇ ಒಂದು ಸೀಕ್ರೆಟ್ ಇವತ್ತು ಹೇಳ, ಬಹುಶಃ ಜಗತ್ತು ಇವತ್ತು ಬಹಳ ಅದ್ಭುತವಾದ ರೀತಿಯಲ್ಲಿ ಮುಂದುವರಿತಾ ಇದೆ। ಕಾರ್ಯಕ್ರಮ ರುದ್ರಮುನಿಯವರ ಮಾತುಗಳು ಮತ್ತೆ ಹಲವಾರು ಪ್ರಾಸ್ತಾವಿಕ ಮಾತುಗಳಿಂದ ತನ್ನ ಸಾರ್ಥಕತೆಯನ್ನು ಪಡ್ಕೊಂಡಿದೆ। ಯಾವ ಉದ್ದೇಶಕ್ಕೆ ಈ ಕಾರ್ಯಕ್ರಮವಾಗಿತ್ತು ಆ ಉದ್ದೇಶ ತನ್ನ ಸಾರ್ಥಕತೆಯನ್ನು ಪಡ್ಕೊಂಡಿದೆ ಅಂತ ನಾನು ಹೇಳ್ಬೋದು। ನಿಜವಾಗ್ಲೂ ನಾವೆಲ್ಲರೂ ಇಲ್ಲಿ ವ್ಯಕ್ತಪಡ್ತಕ್ಕಂಥ ಅಭಿಪ್ರಾಯಗಳಂದ್ರೆ, ನಂಬಿಕೆ ಮತ್ತು ವಿಶ್ವಾಸ ಇವು ಬಹಳ ದೊಡ್ಡ ಸಂಪತ್ತುಗಳು। ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಪುಟ್ ದ ಕೆಮಿಕಲ್ಸ್ ಟುಗೆದರ್ ಕ್ರಿಸ್ಟಲೈಸೇಷನ್ ವಿಲ್ ಕಮ್ಸ್ ಇಟ್ಸ್ ಓನ್ ಅಂತ ಹೇಳಿ, ವಸ್ತುಗಳನ್ನು ಒಂದು ಕಡೆ ಸೇರಿಸಿ ಅದರ ಪರಿಣಾಮ ತಾನೇ